ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ತಿಮರೋಡಿ ಗಡಿಪಾರು. 1 ವರ್ಷ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ತಿಮರೋಡಿ ಗಡಿಪಾರು ಮಾಡಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ನೀಡಿದ್ದಾರೆ. ಸೆಪ್ಟೆಂಬರ್ 20ರಂದೇ ಗಡಿಪಾರು ಮಾಡಿದ್ದಾರೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ತಿಮರೋಡಿಯ ವಿರುದ್ಧ ಒಟ್ಟು 32 ಪ್ರಕರಣಗಳು ದಾಖಲಾಗಿದ್ದವು. ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನ ನಡೆಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಬುರುಡೆ ಪ್ರಕರಣ, ಶವ ಹೂತಿಟ್ಟ ಕೇಸ್ನಲ್ಲಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು. ಆರೋಪಿ ಚಿನ್ನಯ್ಯನಿಗೆ ಮನೆಯಲ್ಲಿ ಆಶ್ರಯವನ್ನ ಕೂಡ ನೀಡಿದ್ರು ತಿಮರೋಡಿ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 1 ವರ್ಷದ ಅವಧಿಗೆ ಗಡಿಪಾರು ಮಾಡಲಾಗಿದೆ. ಸೆಪ್ಟೆಂಬರ್ 20ರಂದೇ ಗಡಿಪಾರು ಮಾಡಿದ್ದಾರೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ತಿಮರೋಡಿ ವಿರುದ್ಧ ಈವರೆಗೂ 32 ಪ್ರಕರಣಗಳು ದಾಖಲಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ಸತತವಾಗಿ 12ರಿಂದ 13 ವರ್ಷಗಳ ಕಾಲ ನಿತ್ಯ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ರು. ಇನ್ನು ಅದಾದ ನಂತರದ ಭಾಗದಲ್ಲಿ ಸೌಜನ್ಯ ಪ್ರಕರಣ, ಶವ ಹೂತಿಟ್ಟ ಪ್ರಕರಣ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಆಶ್ರಯವನ್ನ ಕೂಡ ನೀಡಿದ್ರು. ಹೀಗಾಗಿ ಆರೋಪಿ ಚಿನ್ನಯ್ಯನಿಗೆ ಮನೆಯಲ್ಲಿ ಆಶ್ರಯ ನೀಡಿದಂತಹ ತಿಮರೋಡಿಗೆ 1 ವರ್ಷದ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾನ್ವಿ ತಾಲೂಕಿಗೆ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್ ವಕ್ವಾಡಿ. ಶ್ರೀರಾಜ್ ವಕ್ವಾಡಿ, ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಏನಿದೆ? ಕಾವ್ಯ, ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಕೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ 32 ಪ್ರಕರಣಗಳು ದಾಖಲಾಗಿರುವ ಕಾರಣಕ್ಕೋಸ್ಕರವಾಗಿ ಅವರನ್ನ ಮಂಗಳೂರಿನಿಂದ ಗಡಿಪಾರು ಮಾಡಿ ರಾಯಚೂರು ಮಾಲ್ಮಿ ತಾಲೂಕಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ. ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಸೌಜನ್ಯ ಪ್ರಕರಣದಲ್ಲಿ ಸುಮಾರು 12ರಿಂದ 13 ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಮಹೇಶ್ ಶೆಟ್ಟಿ ಅವರ ಹೋರಾಟದ ನಡೆ ಈಗ ತೀವ್ರ ಮತ್ತು ಉಗ್ರ ಸ್ವರೂಪಕ್ಕೆ ಪಡೆದುಕೊಂಡಿದೆ. ಆ ಹಿನ್ನೆಲೆಯಲ್ಲೇ ನಾವೀಗ ಒಂದು ಮಾತುಗಳನ್ನ ಹೇಳ್ತೇವೆ, ಮಾತು ಸರಿ ಹೋದ್ರೆ ಅಥವಾ ನಾಲಿಗೆ ಸರಿ ಹೋದ್ರೆ ಅವರ ದಾರಿ ಸರಿ ಹೋಗಬಹುದು ಅಂತ ನನ್ಗನ್ನಿಸುತ್ತೆ. ತಿಮರೋಡಿ ಅವರು ಈ ಪ್ರಕರಣದಲ್ಲಿ, ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಹೋರಾಟದ ಭಾಗವಾಗಿ ತಮ್ಮ ಮೈ ಮೇಲೆ ಎಳೆದುಕೊಂಡಂತಹ ಸ್ವಯಂಕೃತ ಅಪರಾಧ ಇವೆಲ್ಲದಕ್ಕೂ ಕೂಡ ಕಾರಣ ಅಂತ ನಮಗೆ ಅನ್ನಿಸ್ತಾ ಹೋಗುತ್ತೆ. ಬಹುಶಃ ಅಲ್ಲಿನ ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಸೆಪ್ಟೆಂಬರ್ 20ರಂದೇ ತಿಮರೋಡಿ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಮಾಡಿದ್ರು. ಈಗ ಅದು ಹೊರಗೆ ಬಂದಿದೆ. ಈಗ ಇವತ್ತಿನಿಂದ ಗಡಿಪಾರು ಮಾಡಿ ಅವರನ್ನ ಆದೇಶ ಮಾಡಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಶ್ರೀರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.